ಹಾಯ್ ಎಲ್ಲರಿಗೂ. ಇವತ್ತು ax+b=0 ರೀತಿಯ ಬಹುಪದೋಕ್ತಿಯ ಶೂನ್ಯವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಬಹುಪದೋಕ್ತಿಯ ಬಗ್ಗೆ ಮಾತಾಡೋಣ. ನಮ್ಮ ಬಳಿ ax+b ಅನ್ನುವ ಬಹುಪದೋಕ್ತಿ ಇದೆ. ಅದನ್ನು p(x) ಅಂತ ಕರೆದಿದ್ದೇವೆ. ಇಲ್ಲಿ ನಾವು ನೋಡ್ಬೋದು, ಈ ಬಹುಪದೋಕ್ತಿಯಲ್ಲಿ x ಅನ್ನೋ ಒಂದೇ ಒಂದು ಚರಾಕ್ಷರ ಇದೆ ಮತ್ತು ಈ x ನ ಘಾತ 1 ಆಗಿರೋದ್ರಿಂದ ಇದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತೇವೆ. ಅಂದ್ರೆ ಯಾವುದಾದ್ರೂ ಒಂದು ಬಹುಪದೋಕ್ತಿಯಲ್ಲಿ ಅದರ ಚರಾಕ್ಷರದ ಘಾತ 1 ಆಗಿದ್ರೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೆಯಲಾಗುತ್ತೆ. ಮತ್ತು ಅದರಲ್ಲಿ ಒಂದೇ ಒಂದು ಚರಾಕ್ಷರ ಇದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತೇವೆ. ಇಲ್ಲಿ ನಾವು ಗಮನಿಸಬೇಕು, ax+b ಅನ್ನ ನಾವು p(x) ಅಂತ ಕರೆದಿದ್ದೇವೆ. ಅಂದ್ರೆ ax+b ಅಂತ ಪ್ರತಿ ಸತಿ ಬರೆಯೋ ಬದಲು p(x) ಅಂತ ಬರ್ಕೊಳ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೆ. ಈಗ ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ಮಾತಾಡೋಣ. ಯಾವುದಾದ್ರೂ ಒಂದು ಬಹುಪದೋಕ್ತಿ 0ಗೆ ಸಮವಾಗ್ತಾ ಇದೆ ಅಂದ್ರೆ ಯಾವ x ನ ಮೌಲ್ಯಕ್ಕೆ ಸಮವಾಗುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಆ x ನ ಮೌಲ್ಯವನ್ನ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೇವೆ. ಅಂದ್ರೆ ನಾವು ತಗೊಂಡಂತ ಬಹುಪದೋಕ್ತಿಯಾದ p(x) ನ ನಾವು ನೋಡಿದ್ರೆ p(x) 0 ಆಗಬೇಕು. ಅಂದ್ರೆ ax+b 0 ಆಗಬೇಕು. ಯಾವ x ನ ಮೌಲ್ಯಕ್ಕೆ ax+b 0 ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಎರಡೂ ಕಡೆಗಳಲ್ಲಿ b ನ ವ್ಯವಕಲನ ಮಾಡೋಣ. ಆಗ ನಮಗೆ ಸಿಗೋದು ax = b. ಈಗ ಎರಡೂ ಕಡೆಗಳಲ್ಲಿ a ನಿಂದ ಭಾಗಿಸೋಣ. ಆಗ ನಮಗೆ ಸಿಗೋದು x -b/a. ಅಂದ್ರೆ ಈ x ನ ಮೌಲ್ಯಕ್ಕೆ p(x) 0 ಆಗ್ತಾ ಇದೆ. ಇದನ್ನ ನಾವು ಚೆಕ್ ಮಾಡಿ ಕೂಡ ನೋಡ್ಬೋದು. ನಮ್ಮ ಬಹುಪದೋಕ್ತಿಯಾದ ax+b ನಲ್ಲಿ x ನ ನಾವು -b/a ಅಂತ ಆದೇಶ ಮಾಡಿದ್ರೆ ನಮ್ಗೇನ್ ಸಿಕ್ಕತ್ತೆ ನೋಡೋಣ. a × -b/a ಪ್ಲಸ್ b. ಈಗ a ಮತ್ತು a ರದ್ದಾಗಿ ಬಿಡುತ್ತೆ. ನಮ್ಗೆ ಇನ್ನು ಉಳಿಯೋದು -b × 1, ಅದು ಬಂದು -b ಪ್ಲಸ್ b. ಇದು ಖಂಡಿತವಾಗ್ಲೂ 0. ಆದ್ರಿಂದ ಈ x ನ ಮೌಲ್ಯಕ್ಕೆ ನಮ್ಮ ಬಹುಪದೋಕ್ತಿ p(x) 0 ಆಗ್ತಿರೋದ್ರಿಂದ ಈ x ನ ಮೌಲ್ಯವನ್ನ ನಾವು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯ ಅಂತ ಕರಿಬಹುದು. ಇಲ್ಲಿ ನಮಗೆ ಸಿಗ್ತಾ ಇರೋದು ಬರೀ ಒಂದೇ ಒಂದು x ನ ಮೌಲ್ಯ. ಆದ್ರಿಂದ ಒಂದು ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯವನ್ನ ಹೊಂದಿರುತ್ತೆ. ಈಗ ಈ ಸೂತ್ರವನ್ನ ನಾವು ನೆನ್ಪಿಟ್ಕೊಂಡು ಒಂದು ಉದಾಹರಣೆಯನ್ನ ಬಿಡಿಸೋಣ. ಮೊದಲನೇ ಉದಾಹರಣೆ, 2x+3 ಅನ್ನುವ ಬಹುಪದೋಕ್ತಿಯ ಶೂನ್ಯವನ್ನ ನಾವು ಕಂಡುಹಿಡಿಬೇಕು. ಇದನ್ನ ಮೊದಲಿಗೆ ನಾವು ಈಗಾಗಲೇ ನಾವು ಸೂತ್ರವನ್ನ ಬಿಡಿಸ್ಲಿಕ್ಕೆ ಬಳಸಿದ್ವಲ್ವ ವಿಧಾನ, ಅದೇ ವಿಧಾನವನ್ನ ಬಳಸೋಣ. ನಂತರ ಸೂತ್ರವನ್ನ ಅದಕ್ಕೆ ಅನ್ವಯಿಸಿ ನೋಡೋಣ. ಈಗ 2x+3 ಅನ್ನುವ ಬಹುಪದೋಕ್ತಿ 0 ಆಗಬೇಕು. ಯಾವ x ನ ಮೌಲ್ಯಕ್ಕೆ 2x+3 0 ಆಗುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ ನಾವು ಎರಡೂ ಕಡೆಗಳಲ್ಲಿ 3ರಿಂದ ವ್ಯವಕಲನವನ್ನ ಮಾಡೋಣ. ಆಗ ನಮಗೆ 2x -3 ಸಿಕ್ಕತ್ತೆ. ಈಗ ಎರಡೂ ಬದಿಗಳಲ್ಲಿ 2ರಿಂದ ಭಾಗಿಸೋಣ. ಆಗ ನಮಗೆ x ಏನ್ ಸಿಕ್ಕತ್ತೆ, -3/2 ಸಿಕ್ಕತ್ತೆ. ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ -3/2. ಈಗ ಸೂತ್ರವನ್ನ ಬಳಸ್ಕೊಂಡು ಇದೇ ಉತ್ತರ ಸಿಕ್ಕುತ್ತಾ ಅಂತ ಚೆಕ್ ಮಾಡೋಣ. ಕೊಟ್ಟಿರುವ ಬಹುಪದೋಕ್ತಿಯನ್ನ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ ನೋಡಿದಾಗ a ನ ಮೌಲ್ಯ ಮತ್ತು b ನ ಮೌಲ್ಯ ಸಿಕ್ಕತ್ತೆ. ಇಲ್ಲಿ a ಬಂದು 2, b ಬಂದು 3. ಸೂತ್ರದ ಪ್ರಕಾರ x ಬಂದು -b/a ಆಗಿರಬೇಕು. ಅಂದ್ರೆ b 3 ಆಗಿರೋದ್ರಿಂದ -3/2 x ನ ಮೌಲ್ಯವಾಗಿರುತ್ತೆ. ನೋಡಿ, ನಮಗೆ ಸಿಕ್ತಿರೋ ಉತ್ತರ ಅದೇ. ಆದ್ರಿಂದ ನಾವು ಸೂತ್ರವನ್ನ ಬಳಸ್ಕೊಂಡು ಕೊಟ್ಟಿರುವ ಯಾವುದೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನ ತುಂಬಾ ಸುಲಭವಾಗಿ ಕಂಡುಹಿಡಿಬಹುದು. ಈಗ ಇನ್ನಷ್ಟು ಉದಾಹರಣೆಯನ್ನ ನೋಡೋಣ.
ನಾವು ಪ್ರತಿ ಪ್ರಕರಣದಲ್ಲಿ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಬೇಕಾಗಿದೆ. ಈ ಸತಿ ನಾವು ಪ್ರತಿ ಪ್ರಕರಣದಲ್ಲೂ ಕೂಡ ಈ ಸೂತ್ರವನ್ನೇ ಬಳಸಿಕೊಂಡು ಶೂನ್ಯತೆಯನ್ನ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಕರಣದಲ್ಲಿ x-3 ಅನ್ನುವ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ. ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ ನೋಡಿ. ಇಲ್ಲಿ a ಬಂದು 1 ನೋಡ್ಬೋದು ನಾವು. x ನ ಸಹಗುಣಕ ಬಂದು 1, ಹಾಗಾಗಿ a ನ ಮೌಲ್ಯ 1. b ಬಂದು -3 ಅಂದ್ರೆ ಸೂತ್ರದ ಪ್ರಕಾರ x ಏನಾಗಿರ್ಬೇಕು, -3 ಡಿವೈಡೆಡ್ ಬೈ 1. ಅದು -3ಕ್ಕೆ ಸಮವಾಗಿರುತ್ತೆ, ಅಂದ್ರೆ 3ಕ್ಕೆ ಸಮವಾಗಿರುತ್ತೆ. x = 3 ಬಂದು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯ. ಇನ್ನು ಎರಡನೇ ಪ್ರಕರಣ ನೋಡೋಣ. 2x-3. ವಿಡಿಯೋನ ಪಾಸ್ ಮಾಡಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಈ ಸೂತ್ರವನ್ನ ಬಳಸಿಕೊಂಡು ಹೇಳಲಿಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ x = 3/2 ಅನ್ನುವ ಉತ್ತರ ಸಿಕ್ಕಿದ್ರೆ ಬಲೆ, ನೀವು ಸರಿಯಾದ ಉತ್ತರವನ್ನ ಕಂಡುಹಿಡಿದಿದ್ದೀರಾ. ಇನ್ನು ಮೂರನೇದಾಗಿ x ನ ವರ್ಗ. ಒಂದು ನಿಮಿಷ, ಇದು ರೇಖಾತ್ಮಕ ಬಹುಪದೋಕ್ತಿ ಅಲ್ಲ. ಯಾಕೆ ಅಂದ್ರೆ x ನ ಘಾತ ನಾವು ನೋಡ್ಬೋದು 2 ಇದೆ, ಆದ್ರಿಂದ ಇದು ರೇಖಾತ್ಮಕ ಬಹುಪದೋಕ್ತಿ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಈ ಬಹುಪದೋಕ್ತಿಗೆ ತನ್ನ ಶೂನ್ಯತೆ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಪ್ರತಿ ಬಹುಪದೋಕ್ತಿಗೂ ತನ್ನದೇ ಆದ ಶೂನ್ಯತೆ ಇರುತ್ತೆ. ಅಂದ್ರೆ ಬಹುಪದೋಕ್ತಿಯ ಶೂನ್ಯದ ವ್ಯಾಖ್ಯಾನ ಯಾವುದೇ ಒಂದು ಬಹುಪದೋಕ್ತಿಗೂ ಕೂಡ ಅನ್ವಯಿಸಬಹುದು. ಅಂದ್ರೆ ಯಾವ x ನ ಮೌಲ್ಯಗಳಿಗೆ ಈ ಬಹುಪದೋಕ್ತಿ 0 ಆಗುತ್ತಲ್ವಾ, ಆ x ನ ಮೌಲ್ಯಗಳನ್ನ ಇದರ ಶೂನ್ಯತೆಗಳು ಅಂತ ಕರೆಯಲಾಗುತ್ತೆ. ಅಂದ್ರೆ ಇಲ್ಲಿ ನಾವು ನೋಡ್ಬೋದು x ನ ವರ್ಗ = 0 ಕೊಟ್ಟಿದ್ದಾರೆ. x ನ ವರ್ಗವನ್ನ ನಾವು x × x ಅಂತ ಬರ್ಕೊಳ್ಬೋದು. ಇಲ್ಲಿ ಒಂದು ಗುಣಲಬ್ಧ 0 ಆಗ್ತಿದೆ ಅಲ್ವಾ, ಅಂದ್ರೆ ಈ x 0 ಆಗಿದ್ರೂ ಕೂಡ ಗುಣಲಬ್ಧ 0 ಆಗುತ್ತೆ, ಅಥವಾ ಈ x 0 ಆಗಿದ್ರೂ ಕೂಡ ಗುಣಲಬ್ಧ 0 ಆಗುತ್ತೆ. ಹಾಗಾಗಿ ಇವುಗಳು ಈ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಇನ್ನು ನಾಲ್ಕನೇದಾಗಿ p × x. ಇಲ್ಲಿ p 0 ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದರ ಶೂನ್ಯತೆ ಏನು ಅಂತ ನೋಡೋಣ. ಆದರ್ಶ ರೂಪಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ a ನ ಜಾಗದಲ್ಲಿ p ಇದೆ, ಆದ್ರೆ b ಇಲ್ಲದ ಕಾರಣ b 0 ಅಂತ ತಗೊಳ್ಬೋದು. ಆದ್ರಿಂದ ಸೂತ್ರದ ಪ್ರಕಾರ x ನ ಮೌಲ್ಯ ಏನಾಗಿರುತ್ತೆ, 0/p. ನೋಡಿ, ಇಲ್ಲಿ ನಮಗೆ ಕೊಟ್ಟ ಈ ಒಂದು p 0 ಆಗಿರಬಾರ್ದು ಅನ್ನುವ ಷರತ್ತನ್ನ ಪ್ರಶಂಸೆ ಮಾಡಲೇಬೇಕು. p 0 ಆಗ್ಬಿಟ್ಟಿದ್ರೆ 0/0ನ ನಾವು ಗಣಿತದಲ್ಲಿ ವ್ಯಾಖ್ಯಾನ ಮಾಡಲಾಗ್ಲಿಲ್ಲ. ಆದ್ರಿಂದ x ನ ಮೌಲ್ಯ ಸಿಗ್ತಾನೆ ಇರಲಿಲ್ಲ ನಮಗೆ. ಹಾಗಾಗಿ ನಾವೇನು ಹೇಳ್ಬೋದು, ಈ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಬಂದು x = 0 ಅಂತ ಹೇಳ್ಬೋದು. ಇನ್ನು ಐದನೇ ಉದಾಹರಣೆ ನೋಡೋದಾದ್ರೆ p × x + q. ಮತ್ತೆ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿ ನೋಡಿ. a ಬಂದು p, b ಬಂದು q. ಅಂದ್ರೆ ಸೂತ್ರದ ಪ್ರಕಾರ x ನ ಮೌಲ್ಯ -q/p ಆದಾಗ ಈ ಒಂದು ಬಹುಪದೋಕ್ತಿ 0 ಆಗುತ್ತೆ. ಹಂಗಿದ್ಮೇಲೆ x = -q/p ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಮತ್ತೊಮ್ಮೆ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಛೇದದಲ್ಲಿ ಕಂಡು ಬರ್ತಿರುವ p 0 ಆಗಿರಬಾರ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.